ಬೆಳಗ್ಗೆ ಎದ್ದೋನೆ ನಾನಿವತ್ತು ಹೊರಟಿದ್ದು ಶಾರದಾ ಪ್ರಿಂಟರ್ಸ್ ಕಡೆ. ಮ್ಯಾಟ್ರ್ ಏನಪ್ಪ ಅಂದರೆ ನಮ್ಮೂರಿನ ಗಣೇಶ ಕಲೆಕ್ಷನ್ಸ್ಗೆ ಕಲೆಕ್ಷನ್ ಬುಕ್ಸ್ ಬೇಕಾಗಿತ್ತು. ಈಗಾಗಲೇ ಶಾರದಾ ಪ್ರಿಂಟರ್ಸಲ್ಲಿ ಬುಕ್ಸ್ನ ಆರ್ಡರ್ ಕೊಟ್ಟಿದ್ವಿ. ಸೊ ಆ ಬುಕ್ಸ್ನ ಎತ್ಕೊಂಬರೋಣ ಅಂತ ನಾನು ಶಾರದಾ ಪ್ರಿಂಟರ್ಸ್ ಕಡೆ ಹೊರಟೆ. ಆದರೆ ಇವತ್ತು ಸಂಡೇ ಆಗಿದ್ದರಿಂದ ಶಾರದಾ ಪ್ರಿಂಟರ್ಸ್ ಅಂಗಡಿ ಬಾಗಿಲಾಕಿತ್ತು. ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು ಅಲ್ಲಿದ್ದ ಮಗುನ ಒಂದು ವೀಡಿಯೋ ಮಾಡಿಕೊಂಡು ನಾನು ಅಲ್ಲಿಂದ ವಾಪಸ್ ಹೊರಟೆ. ಬರೋ ದಾರಿಯಲ್ಲೇ ನನ್ನ ಫ್ರೆಂಡ್ ಅಂಗಡಿ ಇತ್ತು. ಸರಿ, ಹೆಂಗೂ ಬರೋ ದಾರಿಯಲ್ಲೇ ಅಂಗಡಿ ಇದೆಯಲ್ಲ ಅಂತ ನಮ್ಮ ಫ್ರೆಂಡ್ನ ಮಾತಾಡ್ಕೊಂಬರೋಣ ಅಂತ ಹೊರಟೆ. ಇವನ ಹೆಸರು ಮಹೇಶ್ ಅಂತ. ನಮ್ಮ ಗ್ಯಾಂಗಲ್ಲಿರೋ ಮೋಸ್ಟ್ ಎಲಿಜಿಬಲ್ ಬ್ಯಾಚಲರ್ಸಲ್ಲಿ ಇವನು ಸಹ ಒಬ್ಬ. ಇವನಿಗೆ ಹುಡುಗಿನ ಹುಡುಕ್ತಾ ಇದ್ದಾರೆ. ನಿಮಗೆ ಗೊತ್ತಿರೋಂಥ ಸರ್ಕಲಲ್ಲಿ ಯಾರನ್ನ ಹುಡುಗಿ ಇದ್ದರೆ ನಮ್ಮ ಹುಡುಗನಿಗೆ ಸಜೆಸ್ಟ್ ಮಾಡಿ. ನಮ್ಮ ಹುಡುಗ ತುಂಬಾ ಲಾಯಲ್ ಅಂಡ್ ನಿಯತ್ತಾಗಿರೋಂಥ ಹುಡುಗ. ಸರಿ ಅಂತ ನನ್ನ ಫ್ರೆಂಡ್ನ ಮಾತಾಡಿಕೊಂಡು ನಾನು ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮೇಡಮ್ ಅವರು ಟಿಫನ್ ಮಾಡಿದರು. ಟಿಫನ್ನ ತಿಂದ್ಬಿಟ್ಟು ನಾನಿವತ್ತು ಹೊರಟಿದ್ದು ಕ್ರಿಕೆಟ್ ಆಡೋಕ್ಕೆ. ನಾನು ಯಾವ ಥರ ಅಂದರೆ ವಾರ ಫುಲ್ಲು ಸಂಡೇಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ, ಯಾವಾಗ ಸಂಡೇ ಬರುತ್ತೆ, ಯಾವಾಗ ಕ್ರಿಕೆಟ್ ಆಡೋಣ ಅಂತ. ನಂತರ ಯಾರೆಲ್ಲ ಸಂಡೇಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರೋ ಅವರೆಲ್ಲ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಮ್ಮೂರಿನ ಹುಡುಗರು ಫೋನ್ ಮಾಡಿದರು, ಮ್ಯಾಚ್ ಸ್ಟಾರ್ಟ್ ಆಗೋಗಿದೆ, ನಾವು ಆಲ್ರೆಡಿ ಗ್ರೌಂಡಲ್ಲಿ ಇದ್ದೀವಿ, ಸ್ವಲ್ಪ ಬೇಗನೆ ಬಾ ಅಂತ. ಸರಿ ಅಂದ್ಬಿಟ್ಟು ನಾನು ಬೇಗನೆ ಗ್ರೌಂಡ್ಗೆ ಹೋದೆ. ಗ್ರೌಂಡ್ಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗೋಗಿತ್ತು. ಫಸ್ಟ್ನೇ ಇನ್ನಿಂಗ್ಸ್ನ ಕೊನೆ ಓವರಲ್ಲಿ ನಮ್ಮೂರಿನ ಬ್ಯಾಟ್ಸ್ಮನ್ಸು ಬ್ಯಾಟಿಂಗ್ ಆಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದಂಥ ನಮ್ಮ ಸಪೋರ್ಟರ್ನೂ ಸಹ ಒಂದು ವೀಡಿಯೋ ಮಾಡಿಕೊಂಡೆ. ಇವರು ನಾವು ಎಲ್ಲೇ ಹೋದರೂ ಸೋತರು ಗೆದ್ದರೂ ಸಹ ನಮ್ಮ ಹಿಂದೆನೇ ಇರ್ತಾರೆ ನಮ್ಮ ಸಪೋರ್ಟರ್ಸು. ಸರಿ ಅಂದ್ಬಿಟ್ಟು ನಾನು ಹೋಗಿದ ತಕ್ಷಣ ನನಗೆ ಬ್ಯಾಟಿಂಗ್ ಸಿಕ್ತು. ನಾನು ಬ್ಯಾಟಿಂಗ್ ಹೋದವನ್ನೇ ಲಾಸ್ಟ್ ಓವರ್ ಆಗಿದ್ದರಿಂದ ಸ್ವಲ್ಪ ಬೇಗನೆ ಜೋರಾಗಿ ಬ್ಯಾಟ್ ಬೀಸಿದೆ. ನಾವು ಫಸ್ಟ್ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಬರೀ 33 ರನ್ಗಳು ಮಾತ್ರ ಸ್ಕೋರ್ ಮಾಡಿದ್ವಿ. ಸ್ಕೋರ್ ತುಂಬ ಕಮ್ಮಿ ಇದ್ದಿದ್ದರಿಂದ ನಾವು ಪಂದ್ಯನ ಸೋಲ್ಬೇಕಾಗಿ ಬಂತು. ಸೋತಿದ್ದ ಕಾರಣಕ್ಕೆ ನಮ್ಮೂರಿನ ಹುಡುಗರೆಲ್ಲರೂ ಜಗಳ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದಾರೆ, ಯಾರಿಂದ ಸೋತಿತ್ತು, ಹೆಂಗಾಯಿತು, ಏನಾಯಿತು ಅಂದ್ಬಿಟ್ಟು. ಎಲ್ಲ ಟೀಮ್ನಲ್ಲೂ ಒಬ್ಬ ನಿರ್ತಾನಲ್ಲ ಹೊಡಿಬಡಿ ಆಟಗಾರ ಅಂತ ಪ್ಲೇಯರ್ ಇವನ ಹೆಸರು ರಾಜೇಂದ್ರ ಅಂದ್ಬಿಟ್ಟು. ಹೊಡೆದ್ರೆ ಎಲ್ಲ ಸಿಕ್ಸೇ ಹೊಡಿತಾನೆ, ಇಲ್ಲಾಂದರೆ ಬೇಗ ಔಟಾಗಿ ಬಂದು ಪೆವಿಲಿಯನ್ನಲ್ಲಿ ಕುತ್ಕೊತಾನೆ. ಅದೇ ಥರ ಎಲ್ಲ ಟೀಮಲ್ಲೂ ಒಬ್ಬ ಪ್ಲೇಯರ್ ಇರ್ತಾನೆ. ಫೇಸ್ ಬೌಲಿಂಗ್ ಹಾಕೋದು ಅವನೇ, ಫೇಸ್ ಬ್ಯಾಟಿಂಗ್ ಆಡೋದು ಅವನೇ. ಬಟ್ ನಮಗೆ ಏನು ಅಂದರೆ ಫೇಸ್ ಬ್ಯಾಟಿಂಗ್ ಆಡಿದ್ರು ಫೇಸ್ ಬೌಲಿಂಗ್ ಆಡಿದ್ರು ಚೆನ್ನಾಗಿ ಆಡೋವಂಥವನೇ ಒಬ್ಬನಿದ್ದಾನೆ, ಅವನೇ ರಾಮಕೃಷ್ಣ ಅಂದ್ಬಿಟ್ಟು. ಇವನೇ ನಮ್ಮ ಟೀಮ್ನ ಕ್ಯಾಪ್ಟನ್ನು. ನಮ್ಮೂರಲ್ಲಿ ಒಂದು ಹುಡುಗ ಇವತ್ತು ಆಪಲ್ ತಂದಿದ್ದು ಒಂದು ಆಪಲ್ ಆದರೂ ನಾವು 6-7 ಜನ ಹಂಚ್ಕೊಂಡು ತಿಂದ್ವಿ. ನಮ್ಮ ಹುಡುಗರು ಗೊತ್ತಲ್ಲ, ಒಂದು ತಂದರು 2 ತಂದರು, ಎಷ್ಟು ಜನ ಇದ್ರೆ ಅಷ್ಟು ಜನನೂ ಹಂಚ್ಕೊಂಡು ತಿಂತೀವಿ. ಈ ಜೋಶಲ್ಲಿರೋ ಹುಡುಗರು ನಮ್ಮೂರಿನ ಯಂಗ್ ಫಾಸ್ಟ್ ಬೌಲರ್ಸು. ನಾವು 2ನೇ ಮ್ಯಾಚ್ 55 ರನ್ ಹೊಡೆದಿದ್ರು ನಮ್ಮ ಟೀಮ್ನ ಪೂರ್ ಬೌಲಿಂಗ್ನಿಂದ ನಾವು ಮ್ಯಾಚನ್ನು ಸೋಲ್ಬೇಕಾಗಿ ಬಂತು. 3ನೇ ಮ್ಯಾಚನ್ನ ಯಾವುದೇ ಕಾರಣಕ್ಕೂ ಗೆಲ್ಲೇಬೇಕಂದ್ಬಿಟ್ಟು ನಾವು ಜೋಶಲ್ಲಿ ಆಡೋಕ್ಕೆ ಹೋದರೆ ಮಳೆರಾಯ ನಮಗೆ ಅಡ್ಡಿ ಬಂದ. ಮಳೆರಾಯ ಅಡ್ಡಿ ಬಂದರೂ ನಮ್ಮೂರಿನ ಪ್ಲೇಯರ್ಸ್ ಯಾರೂ ಗ್ರೌಂಡ್ನ ಆಚೆಗೆ ಹೋಗೋಕ್ಕೆ ರೆಡಿ ಇರಲಿಲ್ಲ. ನಾವು ಪಂದ್ಯಾವಳಿ ಆಡಿ ಮ್ಯಾಚನ್ನ ಗೆಲ್ಲೇಬೇಕು. ಹೊಸ ಪಿಚ್ಚು, ಹೊಸ ಗ್ರೌಂಡ್ ಆಗಿರೋದ್ರಿಂದ 2 ಪಂದ್ಯಾವಳಿನ ಸೋತಿದ್ದೀವಿ. ಆದರೂ ನಾವು ಸೋಲನ್ನ ಒಪ್ಕೊಳ್ಳಲ್ಲ, ಹೆಂಗನ ಮಾಡಿ ಪಂದ್ಯಾವಳಿನ ಗೆಲ್ಲಲೇಬೇಕು ಅಂದ್ಬಿಟ್ಟು ಜೋಶಲ್ಲಿದ್ದರು. ಅದೇ ಜೋಶಲ್ಲಿ ಯಾರಿಂದ ಹೆಂಗೆ ಸೋತಿದ್ದು ಅಂತ ಒಬ್ಬರ ಮೇಲೆ ಒಬ್ಬರು ದೂರಗಳು ಹೇಳ್ಕೊಂಡು ಜಗಳ ಮಾಡ್ತಾಯಿದ್ರು. ಆದರೆ ಮಳೆರಾಯ ಜೋರಾಗಿ ಬಂದ್ಬಿಟ್ಟು ಮಾಡೋಕ್ಕೆ ಬೇರೆ ಏನು ಆಪ್ಷನ್ ಇಲ್ದಿರ ನಾವು ಅಲ್ಲಿ ಇದ್ದಂಥ ಹಳೆ ಬಿಲ್ಡಿಂಗ್ ಕಡೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಗಾಡಿಗಳಿತ್ತು. ನಾವು ಮುಂಚೆ ಎಲ್ಲಾನ ಟೂರ್ನಮೆಂಟ್ಗೆ ಹೋಗಬೇಕು, ಇಲ್ಲಾಂದರೆ ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ ಹೋಗಬೇಕು ಅಂದರೆ ಎಲ್ಲ ಫುಲ್ ಟೀಮೇನೆ 3 ಬೈಕು ಇಲ್ಲಾಂದರೆ 4 ಬೈಕಲ್ಲಿ ಹೋಗ್ತಾಯಿದ್ವಿ. ಇಲ್ಲಿ ನೋಡಿದ್ರೆ ಪ್ರತಿಯೊಂದು ಪ್ಲೇಯರ್ಗೂ ಒಂದೊಂದು ಬೈಕ್ ಸಪ್ರೇಟಾಗಿದೆ. ನಮ್ಮ ಪ್ರಪಂಚ ಎಷ್ಟೊಂದು ಅಡ್ವಾನ್ಸ್ ಆಗೋಗಿದೆ ಅಲ್ವಾ. ಮಳೆ ನಿಂತಿತ್ತು, ಗ್ರೌಂಡೆಲ್ಲ ಚೆನ್ನಾಗಿ ನೆಂದೋಗಿತ್ತು. ಹೆಂಗಪ್ಪ ಮ್ಯಾಚ್ ಆಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಮಳೆರಾಯ ಮತ್ತೆ ಬಂದ. ನಮ್ಮ ಹುಡುಗರು ಫುಲ್ ಡಿಸಪಾಯಿಂಟಲ್ಲಿ, ಏನೋ ಇವತ್ತು ಮಳೆ ನಮ್ಮನ್ನು ಕ್ರಿಕೆಟ್ ಆಡೋಕ್ಕೆ ಬಿಡೋದೇ ಇಲ್ವೇನೋ ಅಂತ ನಿಂತ್ಕೊಂಡು ಹೆಂಗೆ ಸೋತಿದ್ದು ಅಂದ್ಬಿಟ್ಟು ಕಳೆದ 2 ಪಂದ್ಯಗಳ ಬಗ್ಗೆ ಮಾತಾಡ್ಕೊಂಡು ನಿಂತಿದ್ರು. ಅಷ್ಟೊತ್ತಿಗೆ ಮಳೆರಾಯನಿಗೆ ನಮ್ಮ ಮೇಲೆ ಕರುಣೆ ಬಂದಿತ್ತು. ಮಳೆ ಎಲ್ಲ ಚೆನ್ನಾಗಿ ನಿಂತ್ಬಿಟ್ಟು ಬಿಸಿಲು ಸ್ವಲ್ಪ ಆಚೆಗೆ ಬಂದಿತ್ತು. ಮಳೆ ನಿಂತ್ರೂ ನಮ್ಮ ಆಪೋಸಿಟ್ ಟೀಮವರು ಮ್ಯಾಚ್ ಆಡೋಕ್ಕೆ ರೆಡಿ ಇರಲಿಲ್ಲ, ಪಿಚ್ ನೆಂದಿದೆ ಅಂದ್ಬಿಟ್ಟು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಮಳೆ ನಿಂತು ಸ್ವಲ್ಪ ಡ್ರೈ ಆಗೋವರೆಗೂ ಪಿಚ್ಚು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ 3ನೇ ಪಂದ್ಯಕ್ಕೆ ಟಾಸೂ ಆಯಿತು, ಮ್ಯಾಚೂ ಸ್ಟಾರ್ಟ್ ಆಗಾಯಿತು. ನಮ್ಮ ಆಪೋಸಿಟ್ ಟೀಮವರು ನಮಗೆ 34 ರನ್ಗಳ ಚೇಸಿಂಗ್ ಸ್ಕೋರ್ ಕೊಟ್ಟಿದ್ರು. ಸರಿ ಅಂದ್ಬಿಟ್ಟು ನಾವು 34 ರನ್ಗಳನ್ನ ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಹೊಡೆದಂಥ ಒಂದು ಬಾಲ್ ಹೋಗಿ ಗಿಡಗಳಲ್ಲಿ ಬಿದ್ದು ಕಳೆದೋಗಿತ್ತು. ಹಳ್ಳಿ ಕ್ರಿಕೆಟ್ ಅಂದ್ರೆ ಬಾಲ್ ಕಳೆದೋಗೋದು, ಬಾಲ್ ಹುಡ್ಕೋದು, ಅದೇ ಒಂದು ಮಜಾ ಅಲ್ವಾ. ಬಾಲ್ ಹುಡ್ಕೋಕೆ ಹೋದಾಗ ಬಾಲ್ ಸಿಕ್ತು. ನಾವು 3ನೇ ಪಂದ್ಯನ ಈಸಿಯಾಗಿ ವಿನ್ ಆದ್ವಿ. 4ನೇ ಪಂದ್ಯ ಆಡೋಕ್ಕೆ ನಮ್ಮ ಆಪೋಸಿಟ್ ಟೀಮ್ ಅವ್ರು ರೆಡಿ ಇರಲಿಲ್ಲ. ನಮ್ಮ ಕ್ಯಾಪ್ಟನ್ ನಾವು ಅಷ್ಟು ದೂರದಿಂದ ಬಂದಿರೋದು ಏನು ಒಂದು ಮ್ಯಾಚ್ ಗೆದ್ಕೊಂಡು ಹೋಗೋಕ್ಕಷ್ಟೇ, ನಾವು ಇಲ್ಲ ಮ್ಯಾಚ್ ಆಡಿ ಅಂದ್ಬಿಟ್ಟು ಡಿಸ್ಕಷನಲ್ಲಿದ್ದ. ಸರಿ, ನಮ್ಮ ಕ್ಯಾಪ್ಟನ್ ಡಿಸ್ಕಸ್ ಮಾಡಲಿ ಅಂದ್ಬಿಟ್ಟು ನಾವು ನಮ್ಮ ಹುಡುಗರು ಸೇರ್ಕೊಂಡೋಗಿ ಅಲ್ಲೇ ಒಂದು ಹತ್ರದಲ್ಲಿದ್ದಂಥ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಉದುರಿಸ್ತಾ ಇದ್ವಿ. ನಮ್ಮ ಹುಡುಗರು ತೆಂಗಿನಕಾಯಿನ ಉದುರಿಸ್ಬಿಟ್ಟು ಅದೇ ತೆಂಗಿನಕಾಯಿನ ಕಲ್ಲಲ್ಲಿ ಹೊಡೆದು ಕೈಯಲ್ಲೆಲ್ಲ ಕಿತ್ತು ಎಲ್ಲರಿಗೂ ಅಲ್ಲಿದ್ದವ್ರಿಗೆ ಹಂಚಿದ್ರು. ನಮ್ಮ ಹುಡುಗರು ಹೇಳ್ಬೇಕಾ, ಮೊದಲೇ ಹೆವಿ ಟ್ಯಾಲೆಂಟೆಡ್ ಬಾಯ್ಸ್ ಎಲ್ಲರೂ. ಸರಿ ಅಂದ್ಬಿಟ್ಟು ನಮ್ಮ ಕ್ಯಾಪ್ಟನ್ ಮತ್ತೆ 4ನೇ ಪಂದ್ಯಕ್ಕೆ ಟಾಸ್ ಹಾಕ್ಕೊಂಡ. 4ನೇ ಪಂದ್ಯನೂ ಸ್ಟಾರ್ಟ್ ಆಯಿತು. 4ನೇ ಪಂದ್ಯದಲ್ಲಿ ಜೋಶಲ್ಲಿದ್ದ ನಾವು ಬರೀ 5 ಓವರ್ಗಳಲ್ಲಿ 102 ರನ್ಗಳು ಟಾರ್ಗೆಟ್ ಹೊಡೆದ್ವಿ. ನಾನಂತೂ ತುಂಬ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದೆ. 60 ರನ್ಗಳ ಭರ್ಜರಿ ಜಯದ ಮೂಲಕ ನಾವು ಇವತ್ತಿನ ಕ್ರಿಕೆಟ್ ಮ್ಯಾಚನ್ನ ಮುಕ್ತಾಯಗೊಳಿಸ್ಬಿಟ್ಟು ಊರ ಕಡೆ ಹೊಡ್ತಾ ಇದ್ವಿ. ಎಲ್ಲ ಗ್ಯಾಂಗಲ್ಲೂ ಒಬ್ಬ ನಿರ್ತಾನಲ್ಲ, ಗಿಡಗಳಲ್ಲೂ ಸಹ ಹೋಗ್ಬಿಟ್ಟು ಫೋನ್ ಮಾತಾಡೋಂಥವ್ನು ಅಂಥವನೇ ಇವನು, ನಮ್ಮೂರಿನ ಯಂಗ್ ಫಾಸ್ಟ್ ಬೌಲರು. ಸರಿ, ನಾನು ವಾಪಸ್ ಬರ್ತಾಯಿದ್ರೆ ನಮ್ಮೂರು ಹುಡುಗರು ರೋಡ್ ಪಕ್ಕದಲ್ಲಿ ಜಗಳ ಆಡ್ತಾಯಿದ್ರು. ಯಾಕೋ ಜಗಳ ಆಡ್ತಾಯಿದ್ರು ಅಂದ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡಿಬಿಟ್ಟು ನಾವು ಬಂದಿದ್ದೆ ಅಂಕಲ್ ಅಂಗಡಿ ಹತ್ರ. ನಮ್ಮೂರಿನ ಹುಡುಗರು ಫಸ್ಟ್ 2 ಮ್ಯಾಚು ನಾವೇ ಗೆಲ್ಲಬೇಕಾಯ್ತು, ಏನಿಂದ ಸೋತಿದ್ದು ಅಂದ್ಬಿಟ್ಟು ಡಿಸ್ಕಷನಲ್ಲಿ ಕೂತಿದ್ರು ಎಲ್ಲರೂ.
ನಾವು ಅಲ್ಲಿಂದ ನಮ್ಮ ಹೋಮ್ ಗ್ರೌಂಡಿಗೆ ಬಂದ್ವಿ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮ್ಸಲ್ಲಿ ರೀಲ್ಸ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮೈನ್ ಹೀರೋನೇ ಫೋನ್ ಮಾತಾಡಿಕೊಂಡು ಸೈಡ್ಗೆ ಹೋಗಿದ್ದ. ಅಷ್ಟರಲ್ಲಿ ನಮ್ಮೂರಿನ ಹುಡುಗ ಬಂದ್ಬಿಟ್ಟು ಅಣ್ಣ ನಾನು ವೀಲಿಂಗ್ ಮಾಡ್ತೀನಿ, ನನ್ನ ವೀಡಿಯೋ ಮಾಡೋಣ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ವೀಡಿಯೋ ಮಾಡ್ತಾ ಇದ್ದಿದ್ದಕ್ಕೂ ಏನೋ ಅವನು ಸರಿಯಾಗಿ ವೀಲಿಂಗ್ ಮಾಡಲಿಲ್ಲ. ಬಟ್ ಅವ್ನು ಛಲ ಬಿಡಲಿಲ್ಲ, ಕೊನೆಗೂ ವೀಲಿಂಗ್ ಮಾಡಿದೆ ಯಶಸ್ವಿಯಾಗಿ. ಏನೇ ಆಗಲಿ ಛಲ ಅನ್ನೋದಿದ್ರೆ 100% ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಇವನೊಂದು ದೊಡ್ಡ ಉದಾಹರಣೆ ನೋಡಿ. ನಾವು ಸ್ಕ್ರಿಪ್ಟ್ನ ಸೆಲೆಕ್ಷನಲ್ಲಿ ಕಂಟಿನ್ಯೂ ಮಾಡಿದ್ವಿ, ಏನು ಮಾಡೋಣ ರೀಲ್ಸ್ ಹೆಂಗೆ ಮಾಡೋಣ ಅಂದ್ಬಿಟ್ಟು ನಾವು ಕೆಲವೊಂದು ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ಆ ರೀಲ್ಸ್ನ ಮಾಡೋಕ್ಕೆ ಮುಂದೆ ಸಾಗಿದ್ವಿ. ಸ್ಟಾರ್ಟ್ ಮಾಡ್ಬಿಟ್ಟೆ ಬರಲ್ಲ. ನಮ್ಮೂರಿನ ಹುಡುಗರು ನಾನು ವೀಡಿಯೋದಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ಡ್ಯಾನ್ಸ್ ಆಡೋದು, ನಾವು ಬರೋದು ಕ್ಯಾಮ್ರಾ ಮುಂದೆ ಅಂದರು. ಸರಿ ಅಂದ್ಬಿಟ್ಟು ನಾನು ಅವ್ರ ಜೊತೆಗೆ ಹೋಗಿ ಚೆನ್ನಾಗಿ ಕುಣಿದು ಚೆನ್ನಾಗಿ ಡ್ಯಾನ್ಸ್ ಆಡಿದ್ವಿ. ಅವರು ಮುಂದಿನ ದಿನಗಳಲ್ಲೂ ಸಹ ಹಿಂಗೆ ವೀಡಿಯೋದಲ್ಲಿ ಕಾಣಿಸ್ಕೋತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಇನ್ನೂ ಫನ್ನಿಯಾಗಿರೋಂಥ ವೀಡಿಯೋಗಳು ಅಪ್ಲೋಡ್ ಮಾಡ್ತೀವಿ ಮುಂದೆ ನಾವು. ನಾನು ಮನೆಗೆ ಬರೋಷ್ಟರಲ್ಲಿ ನೈಟಾಗಿ ಹೋಗಿತ್ತು, ಮಳೆನೂ ಸಹ ಬೀಳ್ತಾ ಇತ್ತು. ನಾನು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮೇಡಮ್ ಅವರು ಸ್ವೀಟು ಮತ್ತು ಬಿಸಿಬೇಳೆ ಬಾತ್ ಮಾಡಿದರು. ಸರಿ ಅಂದ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ತಿಂದ್ಬಿಟ್ಟು ನನ್ನ ಡೇನ ಎಂಡ್ ಮಾಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಇನ್ನೂ ಫನ್ನಿ ಆಗಿರೋಂಥ ಚೆನ್ನಾಗಿರೋಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.